ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಈ ಸರ್ಕಾರ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನುವ ಗಂಭೀರ ಆರೋಪ. ಕರಸೇವಕರ ಬಂಧನ, ವಿಕ್ರಮ್ ಸಿಂಹ ವಿರುದ್ಧ ಸುಳ್ಳು ಕೇಸ್, ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ಅನ್ನೋದು HD ಕುಮಾರಸ್ವಾಮಿ ಅವರ ನೇರ ಆರೋಪ. ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದ ಕೂಪ ಅಂತೇಳಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಿಂದ ರಾಜಕೀಯ ವೈರಿಗಳನ್ನ ಮುಗಿಸುವ ಷಡ್ಯಂತ್ರ ನಡೀತಾ ಇದೆ. ಪ್ರತಾಪ್ ಸಿಂಹ ಅವರನ್ನ ಹಣಿಬೇಕು ಅಂತೇಳಿ ಅವರ ಸಹೋದರ ವಿಕ್ರಮ್ ಸಿಂಹ ವಿರುದ್ಧ ಸುಳ್ಳು ಕೇಸನ್ನ ಹಾಕಿದ್ರು. ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ 31 ವರ್ಷದ ಹಿಂದಿನ ಪ್ರಕರಣವನ್ನ ಈಗ ಮುನ್ನೆಲೆಗೆ ತಂದ್ರು ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಕುಮಾರಸ್ವಾಮಿ. ಮುಖ್ಯಮಂತ್ರಿಗಳೇನು ಮಾಡಿದ್ರು? PCCF ಮಾತನಾಡಿದ್ರು. ಒಂದು ಕೆಲಸ ಮಾಡಿ, ಗೆಂಡೆಕಟ್ಟೆ ಫಾರೆಸ್ಟ್ ಇದೆ, ಆ ಫಾರೆಸ್ಟಲ್ಲಿ ಬೀಟೆ ಮರ ಏನಿದೆ ಅದನ್ನು ನಿಮ್ಮ DFO ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದರು. ಡೈರೆಕ್ಷನ್ ಕೊಟ್ಟರು. ಯಾವ ಸಂದರ್ಭದಲ್ಲಿ ಫೋನ್ ಕರೆ ಮಾಡಿದ್ರು, ಏನೇನಾಯಿತು, ಆ ಕಾರಲ್ಲಿ ಲಿಸ್ಟ್ ತೆಗೆದ್ರೆ ಗೊತ್ತಾಗೋಯ್ತದೆ ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅನ್ನೋದಕ್ಕೆ. ಇವ್ರ ವಿರುದ್ಧ ಮಾತನಾಡ್ತಕ್ಕಂಥವ್ರು ಬಾಯಿ ಮುಚ್ಚಿಸಬೇಕು. ಎದುರಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಆಡಳಿತ ಯಂತ್ರ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅನ್ನೋದಕ್ಕಿದು. ಈ ಕರಸೇವಕರೊಂದಿಗೆ ನಡೀತಾ ಇದೆಯಲ್ಲ ಚರ್ಚೆ, ಅದಕ್ಕೆ ಇದನ್ನು ಕೋಟ್ ಮಾಡ್ತಾ ಇದ್ದಾನೆ ಇಲ್ಲಿ. ಮ್ಯಾಜಿಸ್ಟ್ರೇಟ್ ಮುಂದೆ ಏನೇನಾಯಿತು, ಮ್ಯಾಜಿಸ್ಟ್ರೇಟು ಇವ್ರು ಮುಖಕ್ಕೆ ಉಗಿದ್ರು. ಇದು ಇಲ್ಲಿವರೆಗೆ ಬರೋ ಸಬ್ಜೆಕ್ಟ್ ಎಲ್ಲ ನನ್ನ ಮುಂದೆ ನಿಮ್ಮ ಕಚೇರಿಯಲ್ಲೇ ತೀರ್ಮಾನ ತಗೊಳ್ಳೋದು ಅಂತ ಹೇಳಿ. ಇಲ್ಲ ಏನೋ ತಪ್ಪು ಮಾಡಿಬಿಟ್ಟಿದ್ವಿ, ಈಗ ಅಲ್ಲೇ ಇದೆಯಲ್ಲ ಹುಬ್ಳಿಲಿ, ಮಾಡಬಾರದು ಮಾಡಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊತಾವ್ರಲ್ಲ ಈಗ. ಇದು ಅದೇ ಕೇಸೆ, ಮ್ಯಾಜಿಸ್ಟ್ರೇಟ್ ಮುಂದೆ ಆಗಿರೋದು ಇದು. ಇಲ್ಲ ಮರ್ಯಾದೆ ಹೋಗ್ಬಿಡ್ತದೆ, ನಿಮ್ಮಿಂದಲೇ ಬೇಲ್ ಕೊಟ್ಟಂಗೆ ಮಾಡಿ ಅಂತ ಒತ್ತಾಯ. ಅಲ್ಲೇ ಬೇರೆ ಅಧಿಕಾರ ದುರುಪಯೋಗ ಪಡಿಸ್ಕೋತಾರೆ. ಯಾವ ಮಟ್ಟಕ್ಕೆ ನೀವು ಕುತಂತ್ರ ನಡೆಸ್ತೀರಿ ಸರ್ಕಾರದಲ್ಲಿ? ಮಂಡ್ಯದಲ್ಲಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಸರ್ಕಾರಿ ಭೂಮಿಯಲ್ಲಿ ಮರ ಕಡ್ದಿರೋದ್ರಿಂದ ನೀವು ಮಾಧ್ಯಮದಲ್ಲಿ ಮೊನ್ನೆ ಬರೆದಿದ್ದೀರಿ. ಏನು ಆ್ಯಕ್ಷನ್ ತಗೊಂಡ್ರಿ? ವಿಧಾನ ಪರಿಷತ್ತಿನ ಸದಸ್ಯರ ಸಮ್ಮುಖದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಮರ ಕಡ್ದವ್ರೆ, ಅದ್ರ ಮೇಲೆ ಯಾವ ಆ್ಯಕ್ಷನ್ ತಗೊಂಡ್ರಿ ಸಿದ್ದರಾಮಣ್ಣವರೇ? ನಾವು ಮಾಡಿರೋದೇ ಸರಿ. ಪರಮೇಶ್ವರ್ ಅವರೇ, ನಾವು ಅಧಿಕಾರಿಗಳು ಸಮರ್ಥರಿದ್ದಾರೆ. ಯಾವ ರೀತಿ ಸಮರ್ಥರು ನಿಮ್ಮ ಅಧಿಕಾರಿಗಳು? ಯಾವ ಮಟ್ಟಕ್ಕೆ ನೀವು ಕುತಂತ್ರ ನಡೆಸ್ತೀರಿ ಸರ್ಕಾರದಲ್ಲಿ? ಮಂಡ್ಯದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಸರ್ಕಾರಿ ಭೂಮಿಯಲ್ಲಿ ಮರ ಕಡ್ದಿರೋದ್ರಿಂದ ನೀವು ಮಾಧ್ಯಮದಲ್ಲಿ ಮೊನ್ನೆ ಬರೆದಿದ್ದೀರಿ. ಏನು ಆ್ಯಕ್ಷನ್ ತಗೊಂಡ್ರಿ? ಆದೇಶದ ಕಾಪಿ ಕೊಡಬೇಕಲ್ಲ DPR ಇಂದ. ಆದೇಶದ ಕಾಪಿ DPR ಅಲ್ಲಿ ಸೈನ್ ಆಗೋವರೆಗೂ ಯಾರು ಕೂತಿದ್ರು DPR ಕಚೇರಿ ಒಳಗೆ ಆದೇಶದ ಕಾಪಿ ತಗೊಳ್ಳೋಕ್ಕೆ? ಆದೇಶದ ಕಾಪಿ ತಗೊಂಡ MLA ಎಷ್ಟು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಅಲ್ಲಿ ಹೋಗಿ ಚಾರ್ಜ್ ತಗೊಳ್ಳೋದಕ್ಕೆ? ಇದೆಲ್ಲೋ ಇಲ್ಲೆಲ್ಲೋ ಯಶವಂತಪುರದ ಫ್ಲ್ಯಾಟಲ್ಲಿ ತರಿಸ್ಕೊಂಡಲ್ಲ ದುಡ್ಡು ಎಣ್ಸೋಕ್ಕೆ, ಮಿಷಿನ್ ಬೇರೆ, ಆ ಕಟ್ಟಿನ 500 ರೂಪಾಯಿ ಕಟ್ಟುಗಳನ್ನ ಎಣ್ಸೋಕ್ಕೆ. ಪಾಪ ಆ ಅಧಿಕಾರಿ ಅವನ ಹೆಂಡತಿ ಒಡವೆ ತೊಗೊಂಡೋಗಿ ಇಟ್ಟವನೇ, ಆ ದುಡ್ಡು ಹೊಂದಿಸೋದಕ್ಕೆ ಸಾಲ ಮಾಡ್ಕೊಂಡವನೇ. ಇನ್ನೂ ಅಲ್ಲಿ ಪೋಸ್ಟಿಂಗ್ ತಗೊಂಡು 3-4 ತಿಂಗಳಾಗಿಲ್ಲ, ಅವನಿಗೆ ಸಸ್ಪೆಂಡ್ ಮಾಡಿ ಕಳಿಸ್ಬಿಟ್ರಿ. ಮತ್ತೀಗ ಅಲ್ಲಿ ಪೋಸ್ಟಿಂಗ್ ಅವನಿಗೆ ಕೊಡೋಂಗಿಲ್ವಲ್ಲ, ಇನ್ನೊಬ್ಬನಿಗೆ ಹುಡುಕ್ತಾರೆ ಇದೇ ಥರ ಮಿಕ್ಕವ, ಮತ್ತಿನ್ನೊಂದು 50 ಲಕ್ಷ ವಸೂಲಿಗೆ. ಈ ಸರ್ಕಾರ ನೋಡ್ತಾ ಹೋಗೋಣ ನಾವು, ರಾಜಕೀಯ ವೈರಿಗಳ ವಿರುದ್ಧ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದು ಹೇಗೆ ಈ ಸರ್ಕಾರ ಅನ್ನೋದು. ಒಂದು, ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಪ್ರತಾಪ್ ಸಿಂಹರನ್ನ ಹಣಿಯೋದಕ್ಕೆ ಸುಳ್ಳು ಕೇಸನ್ನ ಹಾಕ್ತಾರೆ. ಸಿದ್ದರಾಮಯ್ಯನವರೇ ಕರೆ ಮಾಡಿ ಸುಳ್ಳು ಕೇಸನ್ನ ಹಾಕ್ಸಿದ್ರು ಅನ್ನೋದು ಗಂಭೀರ ಆರೋಪ. ಅರಣ್ಯದಿಂದ ಬೀಟೆ ಮರವನ್ನ ತಂದು ಜಮೀನಿನಲ್ಲಿ ಹಾಕ್ಸಿದ್ದಾರೆ. A1 ಮತ್ತು A2 ಆರೋಪಿಗಳಿಗೆ ಕಚೇರಿಯಲ್ಲಿ ಜಾಮೀನಾಗತ್ತೆ. A3 ಆರೋಪಿ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹರನ್ನ ಮಾತ್ರ ಇವರು ಕೋರ್ಟ್ಗೆ ಕಳಿಸಿದ್ರು ಅನ್ನೋದು HD ಕುಮಾರಸ್ವಾಮಿ ಅವರ ಗಂಭೀರ ಆರೋಪ. ಸರ್ಕಾರಿ ಜಾಗದಲ್ಲಿ ಮರ ಕಡಿದ ಕಾಂಗ್ರೆಸ್ MLC, ಕಾಂಗ್ರೆಸ್ನ ಪರಿಷತ್ನ ಸದಸ್ಯರು ಏನಾದ್ರು ಅನ್ನೋ ಪ್ರಶ್ನೆಯನ್ನ HD ಕುಮಾರಸ್ವಾಮಿ ಅವರು ಕೇಳ್ತಾರೆ.
ಇದಲ್ವಾ ಅಧಿಕಾರ ದುರುಪಯೋಗ ಅನ್ನೋದು ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಶ್ನೆ. MLC ಮಧು ಮಾದೇಗೌಡ ವಿರುದ್ಧ ಕ್ರಮ ಯಾಕೆ ತಗೊಂಡಿಲ್ಲ ನೀವು? ಯಾಕೆ ನೀವು ಆಕ್ಷನ್ ತಗೊಂಡಿಲ್ಲ? ರಾಜಕೀಯವಾಗಿ ಹೆಣೆಯೋದಲ್ವಾ ಇದು? ಹಾಸನದ DFO ವರ್ಗಾವಣೆಗೆ 50 ಲಕ್ಷ ಭ್ರಷ್ಟಾಚಾರ ಆಗಿದೆ. ಏಕಾಏಕಿ ದಲಿತ ಅಧಿಕಾರಿಯನ್ನ ಅಮಾನತು ಮಾಡ್ತೀರಿ ಅನ್ನೋದ್ರ ಬಗ್ಗೆಯೂ ಕೂಡ ಗಂಭೀರ ಆರೋಪವನ್ನ ಇಲ್ಲಿ ಮಾಡ್ತಾರೆ. ಆ ಮೂಲಕ ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ 1 by 1 ಇಲ್ಲಿ ಆರೋಪಗಳನ್ನು ಮಾಡ್ತಾರೆ. ಅದರೊಂದಿಗೆ ಇಲ್ಲಿ ನಾವು ಗಮನಿಸೋದಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಸರ್ಕಾರ ಹೇಗೆಲ್ಲ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಾ ಇದೆ, ಹೇಗೆಲ್ಲ ಇಲ್ಲಿ ಪ್ರತಿಪಕ್ಷಗಳನ್ನ ಹೆಣೆಯುವಂತ ಪ್ರಯತ್ನ ಮಾಡ್ತಾ ಇದೆ, ರಾಜಕೀಯವಾಗಿ ಏನೇನು ಮಾಡೋದಕ್ಕೆ ಹೊರಟಿದೆ ಅದನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಎಳೆ ಎಳೆಯಾಗಿ ಹೇಳ್ತಾ ಹೋದ್ರು. ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ ಅನ್ನೋದು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಒಟ್ಟಾರೆ ನಾವು ಗಮನಿಸ್ತಾ ಇದ್ರೆ ಈ ಚುನಾವಣೆಯ ಸಂದರ್ಭದಲ್ಲಿ ಗಂಭೀರ ಆರೋಪವನ್ನ ಸರ್ಕಾರದ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಮಾಡಿದ್ದಾರೆ.